ಈ ವಿಡಿಯೋ ಕೇವಲ 5 ನಿಮಿಷ ಆಗಿರುತ್ತೆ ಅಷ್ಟೇ. 5ರಿಂದ 6 ನಿಮಿಷ. ನೀವು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಯಾರೆಲ್ಲ ತುಂಬ ಸೀರಿಯಸ್ ಆಗಿ GPSTR ಟೀಚರ್ ಆಗಲೇಬೇಕು ಅಂತ ಇದ್ದೀರಾ, ಯಾವ ಸಬ್ಜೆಕ್ಟ್ ಆದರೂ ಆಗಲೇಬೇಕು ಅನ್ನೋರು ಇದನ್ನ ನೀವು ಕಂಪ್ಲೀಟಾಗಿ ಫೋಕಸ್ ಮಾಡಲೇಬೇಕು. ಎಲ್ಲರಿಗೂ ನಮಸ್ತೆ. ಈಗ ಲಾಸ್ಟ್ 3 ವೀಕ್ಸಿಂದ ಯಾವುದೂ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಈಗ GPSTRಗೆ ಯಾರೆಲ್ಲ ತುಂಬ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ, ಅವರು ಯಾವ ಮಿಸ್ಟೇಕ್ಸ್ನ ಮಾಡಬಾರ್ದು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಸೀರಿಯಸ್ ಆಗಿ GPSTRಗೆ ಓದ್ತಾ ಇದ್ದರೆ ನೀವು ಏನು ಮಾಡಬಾರ್ದು ಅಂದರೆ, ಫಸ್ಟು ಅಥೆಂಟಿಕೇಟೆಡ್ ಸೋರ್ಸ್ ಬಿಟ್ಟು ಬೇರೆ ರೀತಿಯ ಯಾವ ಬುಕ್ಸನ್ನು ಓದೋದು ನಿಲ್ಲಿಸ್ಬೇಕು. ಯಾಕೆಂದರೆ ಟೈಮ್ ಕಿಲ್ ಆಗೋದು ಅಲ್ಲೇ. ಈಗ ಅಥೆಂಟಿಕೇಟೆಡ್ ಸೋರ್ಸ್ ಅಂದರೆ ಯಾವ್ಯಾವುದನ್ನು ಓದಬೇಕು ನಾವು ಅಂತ ಹೇಳಿದ್ರೆ, ಇಂಪಾರ್ಟೆಂಟ್. ಈಗ ಆಲ್ರೆಡಿ ನಿಮಗೆ ಗೊತ್ತು, GPSTR ಆಗಿರೋದ್ರಿಂದ ಇದಕ್ಕೆ 6th-ಇಂದ 10th ಹೈಸ್ಕೂಲ್ ಬುಕ್ಸ್ ಓದಬೇಕು ಅಂತ ಹೇಳಿದೆ. ಆ ಟೆಕ್ಸ್ಟ್ ಬುಕ್ಸ್ ಎಲ್ಲ ಓದಿದರೆ ಅದರಲ್ಲೇ ಕವರ್ ಆಗುತ್ತಾ ಅಂದರೆ ಹೇಳೋಕ್ಕಾಗಲ್ಲ. ಅದು ಬಿಟ್ಟು ಹೊರಗಡೆ ಕವರ್ ಆಗುತ್ತೆ. ಸೊ ಅದಾದಮೇಲೆ ಫಸ್ಟ್ ನೀವು ಫೋಕಸ್ ಮಾಡಬೇಕಾಗಿರೋದು ಯಾವುದಿದೆ ಅಂತ ಹೇಳಿದ್ರೆ, ಅಥೆಂಟಿಕೇಟೆಡ್ ಸೋರ್ಸನ್ನು ಮಾತ್ರ ಫೋಕಸ್ ಮಾಡಬೇಕು. ಅಂದರೆ ಪ್ಯೂರ್ ಗೌರ್ಮೆಂಟ್ ಎಡಿಷನ್ ಬುಕ್ಸ್ ಯಾವುದಿರುತ್ತೋ, ಅಂದರೆ DSRTಯಿಂದ ಯಾವುದಿರುತ್ತೋ ಅದರಿಂದ ಮಾತ್ರ ಫೋಕಸ್ ಮಾಡ್ಕೋಬೇಕು ನೀವು. ಸೊ ಅದರಲ್ಲಿ 1 by 1 ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಯಾವುದಿದೆ ನಿಮಗೆ, LBA ಇದೆ. ಓಕೆ, LBAನ ನೀವು ಚೆನ್ನಾಗಿ ಫೋಕಸ್ ಮಾಡ್ಕೋಬೇಕು. LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ. ಓಕೆ, LBAನ ಚೆನ್ನಾಗಿ ಫೋಕಸ್ ಮಾಡ್ಕೊಳ್ಳಿ. LBA ಫ್ರಮ್ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕಂಪ್ಲೀಟಾಗಿ LBAನ ಫೋಕಸ್ ಮಾಡ್ಕೋಬೇಕು. ಯಾರ ಹತ್ರ ಆದರೂ LBA ಇಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಇದೆ, ಫ್ರಮ್ 6th-ಇಂದ 10th ಎಲ್ಲ LBA ಎಲ್ಲ ಸಬ್ಜೆಕ್ಟಿಂದು ಇದೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. LBAದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದೆ, ನೀವು ಅದನ್ನು ನೋಡಿಕೊಂಡು ಕರೆಕ್ಷನ್ ಮಾಡ್ಕೋಬೇಕು. ಯಾಕೆಂದರೆ LBAಯಿಂದ ಡೈರೆಕ್ಟಾಗಿ ಕ್ವಶನ್ಸ್ ಬರ್ಬೋದು. ಡಿಸ್ಕ್ರಿಪ್ಟಿವ್ ಫಾರ್ಮೆಟಲ್ಲಿ ಬರೆಯೋದ್ರಿಂದ ನೀವು ಕಂಪ್ಲೀಟಾಗಿ ಆ ಕ್ವಶನ್ಸನ್ನು ಫೋಕಸ್ ಮಾಡಿಕೊಂಡ್ರೆ ಆಗುತ್ತೆ. ಅದಾದಮೇಲೆ ನೀವು ನೆಕ್ಸ್ಟ್ ಫೋಕಸ್ ಮಾಡಬೇಕಾಗಿರೋದು ಇಂಗ್ಲೀಷ್ ಗ್ರಾಮರು ಮತ್ತು ಕನ್ನಡ ಗ್ರಾಮರ್ಗೆ. ಒಂದು ಇಂಗ್ಲೀಷ್ ಗ್ರಾಮರು ಆ್ಯಂಡ್ ಕನ್ನಡಗೆ. ಗ್ರಾಮರಿಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಸಿಂಪಲ್ ಇದೆ. ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಇವೆರಡ್ರದ್ದು ವರ್ಕ್ ಬುಕ್ ಓದಬೇಕು ನೀವು. ವರ್ಕ್ ಬುಕ್ ಇದೆ, ಆ ವರ್ಕ್ ಬುಕ್ಕನ್ನು ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸು ಇದರಿಂದನೇ ಬರುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಥೆಂಟಿಕೇಟೆಡ್ ಸೋರ್ಸ್ ಅಂತೇಳಿ ಅಂದರೆ, ನೀವು KAS ಮೇನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಅಲ್ಲಿ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಪೇಪರ್ ಇದೆಯಲ್ಲ, ಆ ಎಕ್ಸಾಮ್ಗೂ ಕೂಡ ಈ ವರ್ಕ್ ಬುಕ್ಕಿಂದನೇ ಕ್ವಶನ್ ಪಿಕ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು ಅಂದರೆ ಗ್ರಾಮರ್ಗೆ ನೀವು ಈ ವರ್ಕ್ ಬುಕ್ಕನ್ನು ಫಸ್ಟ್ ಫೋಕಸ್ ಮಾಡ್ಕೋಬೇಕು. ಅದಾದಮೇಲೆ ಹೈಸ್ಕೂಲಲ್ಲಿರೋ ಗ್ರಾಮರ್ನ ನೋಡಿಕೊಂಡ್ರೆ ಸಾಕಾಗುತ್ತೆ. ಬಟ್ ಫಸ್ಟ್ ಪ್ರಿಫರೆನ್ಸು ವರ್ಕ್ ಬುಕ್ಕು, ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ವರ್ಕ್ ಬುಕ್ ಓದಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಸೈಕಾಲಜಿಗೆ ನೋಡಿ. ಸೈಕಾಲಜಿಗೆ ಭಾಳ ಇಂಪಾರ್ಟೆಂಟು. ಸೈಕಾಲಜಿಗೆ ನಾನಿಲ್ಲಿ ಯಾವುದೇ ಆಥರ್ ಬುಕ್ನ ರೆಫರ್ ಮಾಡ್ತಾ ಇಲ್ಲ. ಸೈಕಾಲಜಿಗೆ ನೀವು ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಟೆಕ್ಸ್ಟ್ ಬುಕ್ ಇದೆ ಸೈಕಾಲಜಿ. ಓಕೆ, ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUCದು ಸೈಕಾಲಜಿ ಟೆಕ್ಸ್ಟ್ ಬುಕ್ ಇದೆ. ಈ ಟೆಕ್ಸ್ಟ್ ಬುಕ್ಕನ್ನು ತಗೊಂಡು ನಿಮಗೆ ಸಿಲೆಬಸ್ನ ಇಟ್ಕೊಂಡು ಸಿಲೆಬಸ್ಸಲ್ಲಿ ಏನಿದೆಯೋ ಅದನ್ನು ಆ ಟೆಕ್ಸ್ಟ್ ಬುಕ್ಕಿಂದ ಪಿಕ್ ಮಾಡಿ ಓದ್ಕೋಬೇಕು ನೀವು. ಇದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೀನಿ, ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಫಸ್ಟ್ ಪ್ರಿಫರೆನ್ಸು ಇದಕ್ಕೆ ಕೊಡಿ. ಇದರಲ್ಲಿ ಏನು ಸಿಲೆಬಸ್ ಇದೆಯೋ ಅದನ್ನು ನೀಟಾಗಿ ಕವರ್ ಮಾಡ್ಕೊಳ್ಳಿ. ಆಮೇಲೆ ನೀವು ಬೇರೆ ಆಥರ್ ಬುಕ್ಸು, ಬೇರೆ ಬೇರೆ ಸೋರ್ಸನ್ನ ಓದಬೇಕು. ಬಟ್ ಅಥೆಂಟಿಕೇಟೆಡ್ ಸೋರ್ಸ್ ಅಂತೇಳಿ ಬಂದಾಗ ನಾವು ಗೌರ್ಮೆಂಟ್ ಎಡಿಷನ್ ಬುಕ್ಸೇ ಓದಬೇಕು. ಇದಾದಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಎಲ್ಲ ಸಬ್ಜೆಕ್ಟ್ನವರು ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ಸ್ಪರ್ಧಾ ಯಶಸ್ಸು ಅಂತೇಳಿ. ಇದು DSRT ಇಲಾಖೆಯವರೇ ಬಿಟ್ಟಿರೋದು, ತುಂಬ ಚೆನ್ನಾಗಿದೆ. ಯಾವುದು NMMSಗೋಸ್ಕರ. ಓಕೆ, ನ್ಯಾಷನಲ್ ಮೇನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಸ್ಟಡಿ ಮಟೀರಿಯಲ್ ಅಂತಿದೆ. ಈ ಬುಕ್ಕಿಂದ ನಿಮಗೆ ಕ್ವಶನ್ಸ್ ಬರೋ ಸಾಧ್ಯತೆಗಳು 99% ಇರುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಇದೆ. ಇದರಲ್ಲಿ ನೋಡಿ, ಮೊದಲು ನಿಮಗೆ 8 ಮಾರ್ಕ್ಸಿಗೆ ಮೆಂಟಲ್ ಎಬಿಲಿಟಿ ಪಾರ್ಟ್ ಇದೆ. ಆ 8 ಮಾರ್ಕ್ಸಿಗೆ ಮ್ಯಾಕ್ಸಿಮಮ್ ಕ್ವಶನ್ನು ಇದರಿಂದನೇ ಕವರ್ ಆಗುತ್ತೆ. ತುಂಬ ಚೆನ್ನಾಗಿ ನೆನಪಿರಲಿ ನೋಡಿ. ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಸೈನ್ಸು, ಸೋಷಿಯಲ್ ಸೈನ್ಸು, ಮ್ಯಾಥ್ಸು
ಸೊ ಓಲ್ಡ್ ಪ್ರೀವಿಯಸ್ ಕ್ವಶನ್ ಪೇಪರ್ಸು ಇದೆ, ವಿತ್ ಸೊಲ್ಯೂಷನ್ಸು ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಇವನ್ನ ಹೀಗೆ ಕೇಳೋ ಸಾಧ್ಯತೆಗಳಿರುತ್ತೆ, ಅದು ನೋಡ್ಕೊಳ್ಳಿ. ನೋಡಿ, ಕಂಪ್ಲೀಟ್ ಆಗಿದೆ ಬುಕ್ಸು. ಮೋಸ್ಟ್ ಇಂಪಾರ್ಟೆಂಟು, ಯಾಕಂದರೆ ಅಥೆಂಟಿಕೇಟೆಡ್ ಸೋರ್ಸ್ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಹಾಗಾದರೆ ಈ ಬುಕ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಈ ಬುಕ್ ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ಈ ಬುಕ್ ಡೈರೆಕ್ಟಾಗಿ ನಿಮಗೆ ಯಾವುದು ಹೈಸ್ಕೂಲ್ಗಳಲ್ಲಿ ಸಿಗುತ್ತೆ. ಹೈಸ್ಕೂಲಲ್ಲಿ ಲೈಬ್ರರಿ ಇರುತ್ತೆ, ಆ ಲೈಬ್ರರಿಲಿ ಈ ಬುಕ್ಕನ್ನು ಡೊನೇಟ್ ಮಾಡಿರ್ತಾರೆ ಇಲಾಖೆಯವರು, ಅಲ್ಲಿ ನೀವು ತಗೋಬೇಕು. ನೋಡಿ, ಇದರಲ್ಲಿ ಫಸ್ಟ್ ಫಿಸಿಕ್ಸ್ ಪಾರ್ಟ್ ಇದೆ, ಫಿಸಿಕ್ಸ್ ಕ್ವಶನ್ಸ್ ಎಲ್ಲ ಇದೆ ಇದರಲ್ಲಿ. ಅದಾದಮೇಲೆ ನಿಮಗೆ ನೋಡಿ ಇಲ್ಲಿ ಕೆಮಿಸ್ಟ್ರಿ ಪಾರ್ಟ್ ಇದೆ. ಕೆಮಿಸ್ಟ್ರಿ ಏನೇನಿದೆಯೋ ಎಲ್ಲ ನೋಡ್ಕೋಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸೇ ಇದೆ. ಇದರಿಂದ ಹಾಗೆ ಡೈರೆಕ್ಟ್ ಕ್ವಶನ್ಸ್ ಹಾಗೆ ಬರುತ್ತೆ, ಕಾಪಿ ಪೇಸ್ಟ್ ಆಗುತ್ತೆ. ನೆಕ್ಸ್ಟ್ ಬಯಾಲಜಿ ಪಾರ್ಟ್ ಇದೆ. ಓಕೆ, ನೆಕ್ಸ್ಟ್ ನೋಡಿ ಹಿಸ್ಟ್ರಿ ಪಾರ್ಟ್ ಇದೆ, ಹಿಸ್ಟ್ರಿ. ಸೊ ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅಥೆಂಟಿಕೇಟೆಡ್ ಸೋರ್ಸ್ ಅಂತ ಹೇಳ್ತೀವಿ. ಆ ಅಥೆಂಟಿಕೇಟೆಡ್ ಸೋರ್ಸ್ ಅಂದರೆ ಗೌರ್ಮೆಂಟ್ ಎಡಿಷನ್ ಟೆಕ್ಸ್ಟ್ ಬುಕ್ಸು. ಸೊ ಅವನ್ನ ನೀವು ತುಂಬ ಚೆನ್ನಾಗಿ ಫೋಕಸ್ ಮಾಡ್ಕೋಬೇಕು. ನೆಕ್ಸ್ಟ್ ಮ್ಯಾಥ್ಸ್ ಇದೆ ಇದರಲ್ಲಿ, ಮ್ಯಾಥ್ಸು ಕೂಡ ಇದರಲ್ಲಿದೆ. ಇದು ಒಂದು ಬುಕ್ಕು ಚೆನ್ನಾಗಿ ನೆನಪಿರಲಿ, ಯಾವುದು ಇದು ಸ್ಪರ್ಧಾ ಯಶಸ್ಸು ಅಂತೇಳಿ. ಇದು 2022 ನನ್ನ ಹತ್ರ ಬುಕ್ ಇರೋದು. ಹಾಗೆ 2023 ಬುಕ್ ಇದೆ. ಇದು ನಮ್ಮ ಶಾಲೆಯಲ್ಲೇ ಇತ್ತು, ಹಾಗೆ ತೊಗೊಂಡು ಬಂದೆ ನಾನು. ನೋಡಿ, ಲೈಬ್ರರಿದು ನಮ್ಮ ಶಾಲೆಯಲ್ಲಿತ್ತು, ಹಾಗೆ ತೊಗೊಂಬಂದು ತೋರಿಸ್ತಾ ಇದ್ದೀನಿ ನಿಮಗೆ. ಇದರದ್ದು ನಿಮಗೆ ಹಾರ್ಡ್ ಕಾಪಿ ಸಿಗಲಿಲ್ಲ ಅಂದರೆ ನಿಮಗೆ ಸಾಫ್ಟ್ ಕಾಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅದು ಲಿಂಕ್ ಇದೆ, ಆ ಲಿಂಕ್ ಹಾಕಿದ್ದೀನಿ, ನೀವು ಲಿಂಕಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದ್ರದ್ದು ಇನ್ನೂ ಒಂದು ಬುಕ್ ಇದೆ, NTSC ಮತ್ತು NMMS ಪರೀಕ್ಷೆಗಳ ಕೈಪಿಡಿ ಅಂತೇಳಿ. ಇದು ಹ್ಯಾಂಡ್ ಬುಕ್ಕು, ತುಂಬ ಇಂಪಾರ್ಟೆಂಟ್ ಇದು. ಯಾಕೆಂದರೆ ಇಲಾಖೆಯವರೇ ಬಿಟ್ಟಿರೋದು, ಮೋಸ್ಟ್ ಅಥೆಂಟಿಕೇಟೆಡ್ ಸೋರ್ಸ್ ಆಗುತ್ತೆ. ಇದರಲ್ಲಿ ನಿಮಗೆ ಪ್ರೈಮರಿ ಸ್ಕೂಲ್ದು, ಹೈಸ್ಕೂಲ್ದು ಮ್ಯಾಕ್ಸಿಮಮ್ ಸಿಲೆಬಸ್ ಕವರ್ ಆಗಿರುತ್ತೆ. ನೋಡಿ, ಈ ಕಡೆ ಕಂಟೆಂಟ್ ಇದೆ ನೋಡಿ, ಕಂಟೆಂಟಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸು, ಹಿಸ್ಟರಿ, ಸಿವಿಕ್ಸ್ ಆ್ಯಂಡ್ ಜಿಯೋಗ್ರಫಿ ಎಲ್ಲ ಕಂಟೆಂಟು ಇದರಲ್ಲಿದೆ. ಇದನ್ನು ನೀವು ಮ್ಯಾಕ್ಸಿಮಮ್ ಪ್ರಿಪೇರ್ ಆಗಬೇಕು. ಇದರಲ್ಲಿ ಡಿಸ್ಕ್ರಿಪ್ಟಿವ್ ಫಾರ್ಮು ಇದೆ, ಹಾಗೆ ಜೊತೆಗೆ ನಿಮಗೆ ಮಲ್ಟಿಪಲ್ ಚಾಯ್ಸು ಕ್ವಶನ್ಸು ಇದೆ. ನೀವು ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡಿ. ಇದನ್ನು ಚೆನ್ನಾಗಿ ಪ್ರಿಪೇರ್ ಆಗಿ, ಇದರದ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ PDF ಹಾಕಿದ್ದೀನಿ. ಯಾರಿಗೆ ಬೇಕೋ ಅವರು ತೊಗೊಂಡು ಓದ್ಕೊಳ್ಳಿ. ಅಥವಾ ಹಾರ್ಡ್ ಕಾಪಿ ಬೇಕು ಅಂದರೆ ನಿಮ್ಮ ಹತ್ತಿರ ಇರುವಂಥ ಯಾವುದಾದ್ರೂ ಹೈಸ್ಕೂಲ್ಗಳಲ್ಲಿ ವಿಚಾರಿಸಿ, 8ನೇ ಕ್ಲಾಸ್ ಎಲ್ಲಿರುತ್ತೋ ಅಲ್ಲಿ ಈ ಟೆಕ್ಸ್ಟ್ ಬುಕ್ಸ್ ಇರುತ್ತೆ, ವಿಚಾರಿಸಿ ನೋಡಿ. ನಿಮಗೆ 100% ಯೂಸ್ ಆಗುತ್ತೆ. ಯಾಕೆಂದರೆ ನನ್ನ ಓನ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ ನಾನು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದರಲ್ಲಿದೆ. ಸೊ ಯಾರೆಲ್ಲ ತುಂಬ ಸೀರಿಯಸ್ ಆಗಿ GPSTR ಟೀಚರ್ ಆಗಲೇಬೇಕು ಅಂತ ಇದ್ದೀರಾ, ಯಾವ ಸಬ್ಜೆಕ್ಟ್ ಆದರೂ ಆಗಲೇಬೇಕು ಅನ್ನೋರು ಇದನ್ನು ನೀವು ಕಂಪ್ಲೀಟಾಗಿ ಫೋಕಸ್ ಮಾಡಲೇಬೇಕು. ಯಾಕೆಂದರೆ ಒಂದೊಂದು ಮಾರ್ಕ್ಸ್ ತುಂಬ ಇಂಪಾರ್ಟೆಂಟು. ನಾನು ಜಸ್ಟ್ ಪಾಯಿಂಟ್ ಸಮಥಿಂಗಲ್ಲೇ ನಾನು 7ರಿಂದ 8 KPSC ಜಾಬ್ಸ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದೊಂದು ಮಾರ್ಕ್ಸು ತುಂಬ ಇಂಪಾರ್ಟೆಂಟು. ನಾನು ತುಂಬ ಮಿಸ್ ಮಾಡಿಕೊಂಡು ಆಮೇಲೆ ನನಗೆ ಈಗ ಹೈಸ್ಕೂಲ್ ಟೀಚರ್ ಜಾಬ್ ಆಗಿರೋದು. ಸೊ ನೀವು ಹಾಗಾಗೋದು ಬೇಡ, ನಿಮ್ಮ ಮೊದಲನೇ ಪ್ರಯತ್ನದಲ್ಲೇ ಸಕ್ಸಸ್ ಸಿಗಬೇಕು. ಸೊ ಹಾಗಾಗಿ ನಾನೆಲ್ಲ ರೆಫರ್ ಮಾಡಿರೋ ಅಂಥ ಮೆಟೀರಿಯಲ್ಲೇ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಚೆನ್ನಾಗಿ ಓದಿ, ಆಗಲಿ. ಆಲ್ ದ ಬೆಸ್ಟ್. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.